ರೀತಿ ಮಾಡಬೇಕು ಅನ್ನೋದು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮಜ್ಜಿಗೆ ತೊಗೊಂಡಿದ್ದೀನಿ. ಆಮೇಲೆ ಏನೇನು ಬೆಳೆಸಬೇಕು ಅಂತ ನೋಡ್ಕೊಳ್ಳಿ ಇಲ್ಲಿ. ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಹಸಿಮೆಣಸಿನ್ಕಾಯಿ ಕುಟ್ಕೊಂಡಿರೋದು, ನಾನು ಕುಟ್ಟಿಟ್ಟಿದ್ದೀನಿ ಹಸಿಮೆಣಸಿನ್ಕಾಯಿ ಕುಟ್ಕೊಂಡಿರೋದು. ಆಮೇಲೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಲಿಕ್ಕೆ ಹೋಗ್ಬಾರ್ದು, ಕೈ ಆಗ್ತದೆ. ಸ್ವಲ್ಪ ಜೀರಿಗೆ, ಮೆಣಸಿನಕಾಳು, ಆಮೇಲೆ ಅಲ್ಲ, ಬೆಳಗಡ್ಡಿ ಎರಡೂ ಪೇಸ್ಟ್ ತೊಗೋಬೇಕು. ಆಮೇಲೆ ಕರಿಬೇವು, ಆಮೇಲೆ ಕೊತ್ತಂಬರಿ ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ ಇಲ್ಲಿ. ಮೆಣಸು ಮತ್ತು ಜೀರಿಗೆ ಎಲ್ಲ ಒಳ್ಳಿನಲ್ಲಿ ಹಾಕ್ಕೊಂಡು ಕುಟ್ಕೋಬೇಕು. ಇದಕ್ಕೆ ಮೊದಲು ಚೆನ್ನಾಗಿ ಬಾರೀಕ್ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಮಜ್ಜಿಗೆ ತೊಗೋಬೇಕು. ಮಜ್ಜಿಗೆನಲ್ಲಿ ಕಡಲೆಬೇಳೆ ಹಿಟ್ಟು, ಆಮೇಲೆ ನಾವು ಕುಟ್ಕೊಂಡಿರೋ ಪೌಡ್ರನ್ನ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಗಂಟಿರಲಾರ್ದೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಆಗಿದೆ. ನಾನಿಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿನಿ. ಇದಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಕೊತ್ತಂಬರಿ ಹಾಕ್ಕೋಬೇಕು. ಕೊತ್ತಂಬರಿ ಹಾಕ್ಕೋಬೇಕು. ರುಚಿಕರವಾದ ಮಜ್ಜಿಗೆ ಸಾರು ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಒಂದೇ ನಮ್ಮನ್ನ ಸಾರು ಊಟ ಮಾಡಿ ಮಾಡಿ ಬೇಜಾರಾಗಿರ್ತದಲ್ಲ, ಯಾವಾಗಲೂ ಇದನ್ನು ಮಾಡ್ಕೋಬೋದು. ರೊಟ್ಟಿ ಜೊತೆನೋ ಅನ್ನದ ಜೊತೆನೋ ಚೆನ್ನಾಗಿರುತ್ತದೆ.